Hey everyone, good morning. I am Darshan, student of Interface College, Davanagere. In today's session, discuss about loops in C program, only for loop, syntax, program and example. Let's discuss. Loops in C. Loops in programming are used to repeat a block of code until specified condition is met. A loop statement allows programmers to execute a statement or group of statements multiple times without repetition of code. ಏನಂದ್ರೆ ಒಂದು ಬ್ಲಾಕ್ ಆಫ್ ಕೋಡ್ನ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ ಅಂಟಿಲ್ ದ ಕಂಡೀಷನ್ ಟ್ರೂ ಆಗೋವರೆಗೂ. ಒಂದು ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ನ ಮಲ್ಟಿಪಲ್ ಟೈಮ್ಸ್ ಎಕ್ಸಿಕ್ಯೂಟ್ ಮಾಡುತ್ತೆ ವಿತೌಟ್ ದ ರಿಪಿಟೇಷನ್ ಆಫ್ ಕೋಡ್. ಒಂದು ಕಂಡೀಷನ್ ಚೆಕಿಂಗ್ ನಂತರ ಆ ಲೂಪ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗೋ ರೀತಿ ಮಾಡುತ್ತೆ ಒಂದು ಬ್ಲಾಕ್ ನ. ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ಲೂಪ್ಸ್ ಇನ್ ಸಿ ಪ್ರೋಗ್ರಾಮಿಂಗ್. ಫಸ್ಟ್ ಒನ್ is entry control loop. In entry control loop, the test condition is checked before entering the main body of the loop. Example, for loop and while loop is entry control loops. ಲೂಪ್ಸ್ ಅಲ್ಲಿ ಮೇನ್ಲಿ ಟೂ ಟೈಪ್ಸ್ ಇದಾವೆ, ಎಂಟ್ರಿ ಕಂಟ್ರೋಲ್ ಮತ್ತೆ ಎಕ್ಸಿಟ್ ಕಂಟ್ರೋಲ್ ಅಂತ. ಎಂಟ್ರಿ ಕಂಟ್ರೋಲ್ ಅಂತ ಹೇಳಿದ್ರೆ ಕಂಟ್ರೋಲರ್ ಟೆಸ್ಟ್ ಕಂಡೀಷನ್ ಪ್ರೋಗ್ರಾಮಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಮಾಡುತ್ತೆ, ಬಿಫೋರ್ ಎಂಟರಿಂಗ್ ದ ಮೇನ್ ಬಾಡಿ ಟೆಸ್ಟ್ ಕಂಡೀಷನ್ ಆಗುತ್ತೆ. ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್. Exit control loops. In exit controlled loops, the test condition is evaluated at the end of the body. The loop body will execute at least once, irrespective of whether the condition is true or false. Example, do while loop is exit control loops. Exit control loop once another statement execute ಆಗುತ್ತೆ, irrespective of condition ಅದು true ಇರಲಿ false ಇರಲಿ. ಎಕ್ಸಾಂಪಲ್ ನೋಡ್ತಾ ಹೋದ್ರೆ do while loop. ಲೂಪ್ಸ್ ಅಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಫಾರ್ ಲೂಪ್. In C, the for loop is used for iterating a block of code a specific number of times. It's commonly used when the number of iteration is known beforehand. In C ಅಲ್ಲಿ for loop ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸಾಕ್ಟ್ ನಂಬರ್ ಆಫ್ ರಿಪಿಟೇಷನ್ ನಮಗೆ ಗೊತ್ತಿದ್ದಂಗ ನಾವು ಯೂಸ್ ಮಾಡ್ತೀವಿ. ಈ ಫಾರ್ ಲೂಪ್ ಏನ್ ಮಾಡುತ್ತೆ ಅಂದ್ರೆ ಒಂದು ಬ್ಲಾಕ್ ಆಫ್ ಕೋಡ್ ನ ಸ್ಪೆಸಿಫಿಕ್ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಮಾಡುತ್ತೆ. The basic syntax of a for loop is as follows ನೋಡಿ. For loop syntax for ಅನ್ನೋ ಕೀವರ್ಡ್, ಇನಿಷಿಯಲೈಸೇಷನ್ ಸೆಮಿಕಾಲನ್ ಮಿಸ್ ಮಾಡಂಗಿಲ್ಲ, ನೆಕ್ಸ್ಟ್ ಕಂಡೀಷನ್, ಆಮೇಲೆ ಅಪ್ಡೇಷನ್. ಇದು ಬ್ಲಾಕ್ ಆಫ್ ಕೋಡ್ ನೋಡಿ. ಇಲ್ಲಿ ಫ್ಲೋ ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ. ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್, ಆಮೇಲೆ ಇನಿಷಿಯಲೈಸೇಷನ್ ಪಾರ್ಟ್. ಫಸ್ಟ್ ಇನಿಷಿಯಲೈಸೇಷನ್ ಪಾರ್ಟ್ ನ ಚೆಕ್ ಮಾಡಿ ನಂತರ ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಆಗಿದ್ರೆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಆಮೇಲೆ ಅಪ್ಡೇಷನ್ ಆಗುತ್ತೆ. ಕಂಡೀಷನ್ ಚೆಕ್ ಆದ ನಂತರ ಅದು ಫಾಲ್ಸ್ ಆಗಿದ್ರೆ ಡೈರೆಕ್ಟ್ ಲೂಪ್ ಇಂದ ಆಚೆ ಬರುತ್ತೆ. ಲೂಪ್ಸ್ ಕಂಡೀಷನ್ ಎಕ್ಸ್ಪ್ಲನೇಷನ್ ನೋಡ್ಬೇಕು ಅಂದ್ರೆ ಫಸ್ಟ್ ಒನ್ is ಇನಿಷಿಯಲೈಸೇಷನ್. ಈ ಸ್ಟೆಪ್ is executed only once at the beginning. It's typically used to declare and initialize a loop control variable. ಇನಿಷಿಯಲೈಸೇಷನ್ ಅಂತ ಹೇಳಿದ್ರೆ ಬಿಫೋರ್ ಎಂಟರಿಂಗ್ ದ ಪ್ರೋಗ್ರಾಮ್ ಒಂದ್ಸರಿ ಇದನ್ನ ಚೆಕ್ ಮಾಡುತ್ತೆ. ಫಾರ್ ಲೂಪ್ ಅಲ್ಲಿ ಲೂಪ್ ಕಂಟ್ರೋಲ್ ವೇರಿಯೇಬಲ್ ಅಂದ್ರೆ ಈಗ ಇಂಟಿಜರ್ ಅನ್ನೋ ಒಂದು ಡಾಟಾ ಟೈಪ್ಗೆ ಒಂದು ವೇರಿಯೇಬಲ್ ನೇಮ್ ಕೊಡ್ತೀವಲ್ಲ, ದಿಟ್ ಈಸ್ ವಾಟ್ ಲೂಪ್ ಕಂಟ್ರೋಲ್ ವೇರಿಯೇಬಲ್. ಲೂಪ್ ಕಂಟ್ರೋಲ್ ವೇರಿಯೇಬಲ್ ನಮಗೆ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಕಂಡೀಷನ್, ದಿಸ್ ಈಸ್ ಇವ್ಯಾಲ್ಯುಯೇಟೆಡ್ ಬಿಫೋರ್ ಈಚ್ ಇಟಿರೇಷನ್. if it is true, the loop continues. If it is false, loop terminates. ನೆಕ್ಸ್ಟ್ ಕಂಡೀಷನ್ ಇವ್ಯಾಲ್ಯುಯೇಟ್ ಮಾಡಿದ ನಂತರ ಕಂಡೀಷನ್ ಟ್ರೂ ಆಗಿದ್ರೆ ನೆಕ್ಸ್ಟ್ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆಗಿದ್ರೆ ಲೂಪ್ ಟರ್ಮಿನೇಟ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಿಫೋರ್ ಈಚ್ ಇಟಿರೇಷನ್ ಕಂಡೀಷನ್ ಚೆಕ್ ಮಾಡುತ್ತೆ, ಸ್ಪೆಸಿಫಿಕ್ ಕಂಡೀಷನ್ ಮೀಟ್ ಆಗೋ ತನಕ. ಅಪ್ಡೇಷನ್, after each iteration this part is executed. It is typically used to increment or modify the loop control variable. ಅಪ್ಡೇಷನ್ ಅಂತ ಹೇಳಿದ್ರೆ increment or it may be decrement. ಆಫ್ಟರ್ ಈಚ್ ಇಟಿರೇಷನ್ ಪ್ರತಿಯೊಂದು ಸೈನು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಲೂಪ್ ಕಂಟ್ರೋಲ್ ವೇರಿಯೇಬಲ್ ಅಪ್ಡೇಟ್ ಆಗುತ್ತೆ. ಯಾವ ರೀತಿ ಅಂದ್ರೆ ಇನ್ಕ್ರಿಮೆಂಟ್ ಆರ್ ಇಟ್ ಮೇ ಬಿ ಡಿಕ್ರಿಮೆಂಟ್. ಲೂಪ್ ನ ಒಂದು ಪ್ರೋಗ್ರಾಮ್ ಅಂತ ಡಿಸ್ಕಸ್ ಮಾಡೋಣ. ಇನ್ಕ್ಲೂಡ್ stdio.h
int me ಇಂಟೀಜರ್ ಅನ್ನೋದು ಡಾಟಾ ಟೈಪ್ ಅಲ್ಲಿ ವೇರಿಯೇಬಲ್ ನ ತಾಂತೀನಿ ಏನೋ ವೇರಿಯೇಬಲ್. ನೆಕ್ಸ್ಟ್ printf ಯೂಸರ್ ರೆಫರೆನ್ಸ್ಗೋಸ್ಕರ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್. ಯೂಸರ್ ಇಂದ ಇನ್ಪುಟ್ ತಗೊಳ್ಳೋದಕ್ಕೋಸ್ಕರ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಫಾರ್ ಲೂಪ್. ಫಾರ್ ಲೂಪ್ ಅಲ್ಲಿ ಇನಿಷಿಯಲೈಸೇಷನ್ ಒಳಗೂ ಮಾಡ್ಬೋದು, ಆಚೆನೂ ಮಾಡ್ಬೋದು. ನಾನಿದೆ ಒಳಗೆ ಮಾಡ್ತೀನಿ. i is equal to 0. i ಅನ್ನೋದು ಇಲ್ಲಿ ಲೂಪ್ ಕೌಂಟರ್ ವೇರಿಯೇಬಲ್ ಆಗುತ್ತೆ. i 0 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ i ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20 ತನಕ ಪ್ರಿಂಟ್ ಆಗ್ಬೇಕು ನನಗೆ. i ಪ್ಲಸ್ ಪ್ಲಸ್. ಇಲ್ಲಿ ಲೂಪ್ ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ ಫ್ಲವರ್ ಬ್ರಾಕೆಟ್ ಹಾಕಿದೀವಿ. ನೆಕ್ಸ್ಟ್ ಇದೊಂದು printf ಸ್ಟೇಟ್ಮೆಂಟ್. happy learning. ನೋಡಿ ಇಲ್ಲಿ %d ಅನ್ನೋ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಒಳಗೆ i ಅನ್ನೋ ಲೂಪ್ ಕೌಂಟರ್ ವೇರಿಯೇಬಲ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ನೆಕ್ಸ್ಟ್ ಬಿಲ್ಡ್ ಅಂಡ್ ರನ್ ಮಾಡ್ತೀನಿ. ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನನಗೆ 20 ತನಕ ಪ್ರಿಂಟ್ ಆಗಲಿ. ನೋಡಿ ಇನ್ ಲೂಪ್ ಇಲ್ಲದೆ ಹೋಗಿದ್ರೆ 20 ಟೈಮ್ಸ್ ನಾವು ಈ ತರ ಹ್ಯಾಪಿ ಲರ್ನಿಂಗ್ ಅನ್ನೋ ಸ್ಟೇಟ್ಮೆಂಟ್ ನ ಕಾಪಿ ಮಾಡಿ ಹಾಕ್ಬೇಕಾಗಿತ್ತು. ಇನ್ ದ ಹೆಲ್ಪ್ ಆಫ್ ಲೂಪ್ ಅಂಟಿಲ್ ದ ಸ್ಪೆಸಿಫೈ ಕಂಡೀಷನ್ ಮೆಟ್ ಆಗೋ ತನಕ ಲೂಪ್ ವರ್ಕ್ ಆಗ್ತಾ ಹೋಗ್ತಾ ಇದೆ. ನೋಡಿ 0 to 20 ಒಂದು ಕಂಡೀಷನ್ ಅಲ್ಲಿ ಈ ರೀತಿ ಲೂಪ್ ನೋಡ್ತಾ ಹೋಗ್ಬೋದು. ಲೂಪ್ ಅಲ್ಲಿ ಕಂಡೀಷನ್ ಕೂಡ ಹಾಕ್ಬೋದು. ನೋಡ್ರಿ ಇಫ್ ಕಂಡೀಷನ್ ಹಾಕ್ತಾ ಇದೀನಿ ಇಲ್ಲಿ. ಪ್ರೀವಿಯಸ್ ವಿಡಿಯೋದಲ್ಲಿ ಇಫ್ ಕಂಡೀಷನ್ ಬಗ್ಗೆ ಹೇಳಿದ್ದೀನಿ. ಇಫ್ a percentage to ಇದು ಬಂದ್ಬಿಟ್ಟು given ನಂಬರ್ ಲಾಜಿಕ್. ನೋಡಿ ಕೊಟ್ಟಿರುವಂತ ಎ ಅಲ್ಲಿರೋ ವ್ಯಾಲ್ಯೂ 2 ಇಂದ ಡಿವೈಡ್ ಆದ್ರೆ 2 ಇಂದ ಡಿವೈಡ್ ಆಗಿ ರಿಮೈಂಡರ್ 0 ಬಂದ್ರೆ ಅದನ್ನ ಇವನ್ ನಂಬರ್ ಅಂತ ಹೇಳ್ತೀವಿ. ಆ ತರ ಇವನ್ ನಂಬರ್ಗಳು ಲೂಪ್ ಅಲ್ಲಿ ತಾಂಡ್ರೆ ಯಾವ್ಯಾವ ನೋಡಿ ಇಫ್ ಅಲ್ಲಿ ಲೂಪ್ ಕೌಂಟರ್ ವೇರಿಯೇಬಲ್ ಈ ಐ ನ 2 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರಬೇಕು. ಆ ತರ ಬಂದ್ರೆ ಅದನ್ನ ಇವನ್ ನಂಬರ್ ಅಂತ ಹೇಳ್ತೀವಿ. ಆ ತರ ಇವನ್ ನಂಬರ್ಸ್ ಇನ್ ಬಿಟ್ವೀನ್ 20 ಯಾವ್ಯಾವ ಇದಾವೆ ಅಂತ ನೋಡೋಣ. ಯೂಸಿಂಗ್ ಲೂಪ್ and run. I'm entering 20 ಒಳಗಿರುವಂತ ಇವನ್ ನಂಬರ್ಸ್ ಎಲ್ಲ ಪ್ರಿಂಟ್ ಆಗುತ್ತೆ. ನೋಡಿ 0 ಇವನ್ ನಂಬರ್, 2 4 6 8 10 12 14 16 18 20. ಇದೇ ರೀತಿ ಆಡ್ ಕಂಡೀಷನ್ ಆಡ್ ನಂಬರ್ ಕಂಡುಹಿಡಿಯೋಕೆ ಕಂಡೀಷನ್ ಬರೀಬೇಕು ಅಂದ್ರೆ ಇಲ್ಲಿ ನಾಟ್ ಈಕ್ವಲ್ ಟು ಹಾಕಿ ಆಡ್ ನಂಬರ್ ಅಂತ ಬರೆದ್ರೆ ನಿಮ್ದು ಆಡ್ ಲಾಜಿಕ್ ಸಿಕ್ಬಿಡುತ್ತೆ. 20 ಇನ್ ಬಿಟ್ವೀನ್ 20 ಅಲ್ಲಿರೋ ಆಡ್ ನಂಬರ್ಸ್ ನ ಪ್ರಿಂಟ್ ಮಾಡ್ತೀನಿ. 1 is odd number, 3 is odd number, 5 7 9 11 13 15 17 19 ಇವೆಲ್ಲ ಆಡ್ ನಂಬರ್ಸ್. ಒಂದು ಸ್ಟೇಟ್ಮೆಂಟ್ ನ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಈ ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ನೋಡಿ ಇದೇ ಇನಿಷಿಯಲೈಸೇಷನ್, ನೆಕ್ಸ್ಟ್ ಇದು ಕಂಡೀಷನ್, ನೆಕ್ಸ್ಟ್ ಅಪ್ಡೇಷನ್. ಫಸ್ಟ್ ಒಂದ್ಸರಿ ಇನಿಷಿಯಲೈಸೇಷನ್ ಆದ ನಂತರ ಕಂಡೀಷನ್ ಚೆಕ್ ಆದ್ಮೇಲೆ ಲೂಪ್ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಅಪ್ಡೇಷನ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ, ಆಮೇಲೆ ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಮತ್ತೆ ಅಪ್ಡೇಷನ್ ಆಗುತ್ತೆ.
ಇದೇ ರೀತಿ ರಿಪೀಟೆಡ್ಲಿ ಈಗ ಐ ಲೆಸ್ಸರ್ ದನ್ ಈಕ್ವಲ್ ಟು ಎ ಕಂಡೀಷನ್ ಟ್ರೂ ಆಗೋ ತನಕ ಈ ಲೂಪ್ ವರ್ಕ್ ಆಗ್ತಾನೆ ಇರುತ್ತೆ. ಕಂಡೀಷನ್ ಪಾಸ್ ಆಯಿತು ಅಂದರೆ ಲೂಪ್ ಟರ್ಮಿನೇಟ್ ಆಗಿ ಬ್ರೇಕ್ ಪಾಯಿಂಟ್ ಹೊರಗೆ ಬರುತ್ತೆ. ಇದೇ ರೀತಿ ತುಂಬ ಸಿನಾರಿಯೋಸ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ ಫಾರ್ ಲೂಪಲ್ಲಿ ನಾವು. ಈ ಸೆಷನ್ನ ವೈಂಡ್ ಅಪ್ ಮಾಡೋ ಟೈಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.